ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇನ್ನು ಫ್ರೆಂಡ್ಸ್, ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇದೇನಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್, ಇವತ್ತು ನೋಡ್ತಾ ನೋಡ್ತಾ ಸಾಟರ್ಡೆ ಬಂದೇ ಹೋಯಿತು ಫ್ರೆಂಡ್ಸ್. ವಾರ ಎಲ್ಲ ಎಷ್ಟು ಬೇಗ ಬರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ, ನೀವು ಹೇಳೋಕ್ಕಾಗಲ್ಲ. ಇನ್ನು ಫ್ರೆಂಡ್ಸ್, ಆಲ್ರೆಡಿ ನೋಡಿ ನನ್ನ ಈ ಡ್ರೆಸ್ಸು ನಿಮಗೆಲ್ಲ ಆಲ್ರೆಡಿ ವೀಡಿಯೋ ಮಾಡಿ ಹಾಕಿದ್ದೀನಿ. ನನ್ನ ನೈಟ್ ಡ್ರೆಸ್ಸು ಫ್ರೆಂಡ್ಸ್, ಇದು ಟಾಪು ಉದ್ದನೇ ಇದೆ. ಇನ್ನು ಇದರಲ್ಲಿ ಫ್ರೆಂಡ್ಸ್ ಪ್ಯಾಂಟು ಸೇಮೇ ಬರುತ್ತೆ. ನಾನು ಮೊನ್ನೆ ಮಾರ್ಕೆಟ್ಗೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ, ಆವಾಗ ಫ್ರೆಂಡ್ಸ್ ನಾನು ತಗೊಂಡು ಬಂದಿದ್ದು. ಈಗ ನಾನು ಮನೆ ಹತ್ರ ಇದ್ದರೆ ಫ್ರೆಂಡ್ಸ್ ನೈಟಿನೂ ಹಾಕತ್ತೀನಿ. ಈ ಥರ ಟೀ ಶರ್ಟು ಮತ್ತು ಈ ಥರ ಶರ್ಟು. ಇದು ಫ್ರೆಂಡ್ಸ್ ಕ್ವಾಲಿಟಿ ತುಂಬಾ ಚೆನ್ನಾಗಿತ್ತು. ಇದು 500 ಫ್ರೆಂಡ್ಸ್. ನಾನು ಯಾವಾಗಲೂ ಒಂದು ಅಂಗಡಿ ತಗೋತೀನಿ. ಅವರು ನಾನು XXL ಕೊಡಿ ಸರ್ ಅಂದೆ. ಇಲ್ಲ ಮೇಡಮ್, ನೀವು ಇವಾಗ ಸ್ವಲ್ಪ ಸಣ್ಣ ಆಗಿದ್ದೀರಾ ಫ್ರೆಂಡ್ಸ್. ನಾನಿವಾಗ 75, 76 ಇದ್ದವಳು 72 ಆಗಿದೆ ಫ್ರೆಂಡ್ಸ್. ಹಾಗಂತ ನಾನೇನು ಡಯಟ್ ಮಾಡ್ತಿದ್ದೀನಿ ಅಂತ ನೀವು ತಿಳ್ಕೊಬೇಡಿ. ಯಾಕಂದರೆ ನಾನು ಯಾವ ಡಯಟು ಮಾಡ್ತಾಯಿಲ್ಲ ಫ್ರೆಂಡ್ಸ್. ಯಾಕೆ ಅಂದರೆ ನಂದು ಒಂದೊಂದು ಸಲ ಲೇಟಾಗಿ ಊಟ ಮಾಡ್ತೀನಿ, ಒಂದೊಂದು ಸಲ ಬಂದು ಮಲ್ಕೊಂಡಿರ್ತೀನಲ್ಲ, ಮಲ್ಕೊಂಡಾಗ 9 ಗಂಟೆ 10 ಗಂಟೆ ಆದರೆ ನಾನು ಮತ್ತೆ ಎದ್ದು ಊಟನೇ ಮಾಡಲ್ಲ ಒಂದೊಂದು ಟೈಮು. ಈಗ ನೋಡಿ ನೆನ್ನೆ ಮೊನ್ನೆ ಎಲ್ಲ ಬಂದು ಮಲ್ಕೊಂಡಿದ್ದೀನಿ. ನನ್ನ ಮಗಳು ಎದ್ದೇಳಿಸಿದ್ದಾಳೆ. ಅವಳು ನನಗೆ ಪುಳಿಯೋಗರೆ ಮಾಡಿಕೊಟ್ಟಿದ್ದಾಳೆ. ಒಂದು 2 ತುತ್ತು ತಿನ್ನಲಿಲ್ಲ, ಹಾಗೆ ಮಲ್ಕೊಂಡೆ. ಹಂಗಾಗಿ ಫ್ರೆಂಡ್ಸ್ ನೋಡಿ ನಾನು ಇವಾಗ 72 kg ಆಗಿದ್ದೀನಿ. ಇದು ಶರ್ಟು ಸ್ವಲ್ಪ ಉದ್ದ ಅಂದರೆ ಮಾಮೂಲಿ ನಾವು ಹಾಕೋತೀವಲ್ಲ ಆ ಥರನೇ ಇದೇನೇನೋ ಫ್ರೆಂಡ್ಸ್. ಸ್ಲೀವ್ ನನಗೆ ಈ ಥರ ಪಟ್ಟಿ ಥರ ಎಲ್ಲ ಇದ್ದರೆ ತುಂಬಾ ಇಷ್ಟ. ಹಾಗಾಗಿ ಫ್ರೆಂಡ್ಸ್, ಇನ್ನು ಫ್ರೆಂಡ್ಸ್ ಈ ಚೈನು ನಾನು ಮಾಡಿಸ್ಕೊಂಡು ಆಲ್ರೆಡಿ 8 ಇಯರ್ಸು 7 ಇಯರ್ಸೇ ಆಯಿತು. 70 ಗ್ರಾಮ್ ಇದೆ. ಆದರೆ ಇವಾಗ ಇಷ್ಟಪ್ಪ ಚೈನ್ ಮಾಡಿಸ್ಕೊಳಕ್ಕಾಗಲ್ಲ ಫ್ರೆಂಡ್ಸ್. ಬನ್ನಿ ನಿಮಗೆ ಹತ್ರದಿಂದ ತೋರಿಸ್ತೀನಿ ಎಷ್ಟು ದಪ್ಪ ಇದೆ ಈ ಚೈನು ಅಂತ. ಆವಾಗ ಒಂದು ಕಷ್ಟಪಟ್ಟು ಮಾಡಿಸ್ಕೊಂಡಿದ್ದಷ್ಟೇ ಫ್ರೆಂಡ್ಸ್. ಹಂಗಾಗಿ ಇವಾಗಂತೂ ಮಾಡಿಸ್ಕೊಳಕ್ಕಾಗಲ್ಲ ಬಿಡಿ. ನೋಡಿ ಫ್ರೆಂಡ್ಸ್, ಈಗ ಮಾಡಿಸ್ಕೊಳಕ್ಕಾಗಲ್ಲ. ಇನ್ನು ಫ್ರೆಂಡ್ಸ್, ನೋಡ್ತಾ ನೋಡ್ತಾ ಸಾಟರ್ಡೆ ಬಂದೋಯ್ತು, ನಿಮಗೆ ಗೊತ್ತು. ಇನ್ನು ಫ್ರೆಂಡ್ಸ್ ನೋಡಿ, ನಾನು ಮೆಹಂದಿನ ಸುಮ್ಮನೆ ಹಂಗೆ ಸಿಂಪಲ್ಲಾಗಿ ತಂದಿಟ್ಟಿರ್ತೀನಿ. ಯಾವಾಗಾದರೂ ಬೇಕಾದಾಗ ಹಾಕತ್ತೀನಿ. ನಾನು ಟೋಟಲು 3 ಸೆಟ್ ತಗೊಂಡು ಬಂದಿದ್ದೀನಿ. ಬ್ಲ್ಯಾಕ್ ಒಂದು, ಅದನ್ನು ಶರ್ಟ್ ಥರನೇ ತಂದೀನಿ. ಇನ್ನೊಂದು ಫ್ರೆಂಡ್ಸ್, ನಾನು ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೀನಿ. ಅದು ಬಂದು ಟೀ ಶರ್ಟ್ ಥರ ತಗೊಂಡೆ. ಅದನ್ನು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಫ್ರೆಂಡ್ಸ್. 500ಗೇನು ಮೋಸ ಇಲ್ಲ, ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಮತ್ತು ನಾನಿದನ್ನು ರಾಂಗ್ ಕಲರ್ ಏನೋ ಅಂತ ಅಂದ್ಕೊಂಡಿದ್ದೆ. ಆದರೆ ಅವರು ಅಂಗಡಿಯವರು ಇಲ್ಲ ಮೇಡಮ್, ಇದು ನಿಮಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ತಗೊಂಡೋಗಿ ಅಂತ ಹೇಳಿದ್ರು. ಆಮೇಲೆ ನನಗೆ ಹಾಕೊಂಡ್ಮೇಲೆ ಗೊತ್ತಾಗಿದ್ದು ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನೋಡಿ, ನಾನು XL ತಗೊಂಡಿದ್ದೀನಿ. XLಲ್ಲಿ ನಾನು ಯಾವುದು ಸ್ಟಿಚ್ ಹಾಕ್ಸೋದು ಯಾವುದೂ ಇಲ್ಲ ಫ್ರೆಂಡ್ಸ್. ನನಗೆ XL ಆಗೋದು ಫ್ರೆಂಡ್ಸ್. ನಾನು ಫಸ್ಟು XXL ತಗೊಳ್ತಾಯಿದ್ದೆ. ಆಮೇಲೆ ಫ್ರೆಂಡ್ಸ್ ಸ್ವಲ್ಪ ದಿನ ಆದಮೇಲೆ XXX ತಗೊಂಡು ಸ್ಟಿಚ್ ಹಾಕಿಸ್ಕೊತಾ ಇದ್ದೆ. ಅಲ್ಲ ನೋಡಿ ಎಷ್ಟು ಮನುಷ್ಯನ ಜೀವನ ಯಾವ ಥರ ಅಂತ ನೋಡಿ, ಹೆಂಗಿರ್ತೀವಿ ಹೆಂಗೆಲ್ಲ ಆಗೋಯ್ತೀವಿ ಫ್ರೆಂಡ್ಸ್. ಒಬ್ಬೊಬ್ಬರು ಏನು ಗೊತ್ತಾ, ಸಣ್ಣ ಆಗಬೇಕು, ಬಾಡಿನ ಇದಾಗಿ ಇಟ್ಕೋಬೇಕು ಅಂತಲೇ ಡಯಟ್ ಮಾಡ್ತಾರೆ. ಸ್ವಲ್ಪ ಜನ ನೋಡಿ ನಮ್ಮಂಥವ್ರು ನಿಮ್ಮಂಥವ್ರು ಕಷ್ಟಪಟ್ಟು ಕೆಲಸ ಮಾಡೋರಿಗೆ ನಾವು ಯಾವ ಡಯಟು ಮಾಡೋ ಹಾಗಿಲ್ಲ, ಯಾವುದು ನೋಡಾಗಿಲ್ಲ. ನಮಗೊಂದೊಂದು ಸಲ ನಮ್ಮ ಬಾಡಿನ ನಾವೇ ನೋಡ್ಕೊಳ್ಳೋಕ್ಕೂ ನಮಗೆ ಅಷ್ಟು ಟೈಮ್ ಇರೋಲ್ಲ ಫ್ರೆಂಡ್ಸ್. ಹಂಗಾಗಿ ಅದರಲ್ಲಿ ಫ್ರೆಂಡ್ಸ್ ನಾನು ಗಾಡ್ ಪ್ರಾಮಿಸಾಗಿ ಹೇಳ್ತಾಯಿದ್ದೀನಿ, ನಾನು ಒಂದು ದಿವಸಕ್ಕೂ ಯಾವ ಡಯಟು ಮಾಡಲಿಲ್ಲ ಫ್ರೆಂಡ್ಸ್. ನಾನು ಡಯಟು ಮಾಡಲ್ಲ, ಮತ್ತು ಯಾವುದು ಇದೇ ತಿನ್ನಬೇಕು ಅದೇ ತಿನ್ನಬೇಕು ಇಷ್ಟೇ ತಿನ್ನಬೇಕು ಅನ್ನಲ್ಲ ಫ್ರೆಂಡ್ಸ್. ನಾನು ತಿನ್ನೋಕ್ಕಾಗದೆ ಅಷ್ಟು. ಹಂಗಾಗಿ ನನ್ನ ಲೈಫಲ್ಲಿ ಫ್ರೆಂಡ್ಸ್, ನಾನು ಕಂಪ್ನಿನಲ್ಲಿ ಕೆಲಸ ಮಾಡುವಾಗ 85 kg ಇದೆ. ಅಷ್ಟೇ ಕೆಲಸ ಮಾಡ್ತಾಯಿದ್ದೆ ಫ್ರೆಂಡ್ಸ್. ನಾನಲ್ಲಿ ಏನು 85 kg ಇದ್ದೀನಿ ಅಂದ್ಬಿಟ್ಟು ಆ ಥರ. ಆದರೆ ಫ್ರೆಂಡ್ಸ್, ನನಗೆ ತುಂಬಾ ಬ್ಯಾಕ್ ಪೇಯ್ನ್ ಇತ್ತು. ಬ್ಯಾಕ್ ಪೇಯ್ನ್ ಹೆಂಗೆ ಅಂದರೆ ಫ್ರೆಂಡ್ಸ್, ಬಂದ ತಕ್ಷಣ ಮಲ್ಕೊಬಿಡ್ತಾಯಿದ್ದೆ, ಆಗ್ತಾಯಿರಲಿಲ್ಲ. ಆದರೆ ಈಗ ನಾನು ಸಣ್ಣ ಆದಮೇಲೆ ಫ್ರೆಂಡ್ಸ್, ನಿಜವಾಗ್ಲೂ ಒಂದು ಚೂರು ಬ್ಯಾಕ್ ಪೇಯ್ನ್ ಇಲ್ಲ. ಯಾವಾಗಾದರೂ ಜಾಸ್ತಿ ಗಾಡಿ ಟ್ರಾಫಿಕ್ ಇದ್ದರೆ ಮಾತ್ರ ನನಗೆ ಸ್ವಲ್ಪ ಬ್ಯಾಕ್ ಪೇಯ್ನ್ ಬರುತ್ತೆ. ಅದು ನಾನು ಸ್ಲೀಪ್ ಮಾಡಿದ್ರೆ ಮಲ್ಕೊಂಡ್ರೆ ಹೊರಟೋಗ್ಬಿಡುತ್ತೆ 1-2 ಅವರು. ನಿಜವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್. ಯಾಕೆಂದರೆ ನೋಡಿ, ನಾನು ಆಮೇಲೆ ಅಲ್ಲಿ ಬಂದು ಇಲ್ಲಿ ಅಂಬೇಡ್ಕರ್ ಹಾಸ್ಪಿಟಲ್ ಕೆಲಸ ಮಾಡ್ತಾಯಿದ್ದೆ. ಸಡನ್ನಾಗಿ ನನಗೆ ಹುಷಾರಿಲ್ಲಂಗೆ ಆಯಿತು. ನೈಟೆಲ್ಲ ಊಟ ಮಾಡಿಲ್ಲ, ಹಾಗೆ ಮಾತ್ರೆ ತಗೊಂಡು ವಾಮಿಂಟ್ ಮಾಡಿ ಏನಾದರೂ 1 ವೀಕಿಗೆ ಫ್ರೆಂಡ್ಸ್ ಒಂದು 8 kg ವೆಯ್ಟ್ ಲಾಸ್ ಆಗೋದೆ. ಅದಾದಮೇಲೆ ಈಗ ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡ್ತೀನಿ ಫ್ರೆಂಡ್ಸ್. ಎನಿ ಟೈಮ್ ಓಡಾಡ್ತಾನೆ ಇರಬೇಕು. ಫಸ್ಟು 75 ಇದೆ, ಈಗ ನೋಡಿದ್ರೆ 72 ಕರೆಕ್ಟಾಗಿ 1 ಪಾಯಿಂಟು ಹೆಚ್ಚು ಕಮ್ಮಿ ಇಲ್ಲ ಫ್ರೆಂಡ್ಸ್. ಹಾಗಾಗಿ ಫ್ರೆಂಡ್ಸ್ ನೋಡಿ, ನಾನು ಏನು ದಪ್ಪ ಇಲ್ಲ. ನಿಮಗೆ ಗೊತ್ತು, ನೋಡ್ತಾ ಇರ್ತೀರಿ. ನನ್ನ ಹಳೆ ವೀಡಿಯೋ ಯಾರಾದರೂ ನನ್ನ ಹಳೆ ಚಾನಲ್ ನೋಡಿದ್ರೆ ಫ್ರೆಂಡ್ಸ್, ಕೆನ್ನೆ ಎಲ್ಲ ಇಷ್ಟಿಷ್ಟು ದಪ್ಪ ಇದೆ ನಂದು. ಹಂಗಾಗಿ ಫ್ರೆಂಡ್ಸ್, ಇದರಲ್ಲಿ ನನಗೆ ಒಂದೊಂದು ಸಲ ಒಂದು ತಿಂಗಳಲ್ಲಿ ಏನಿಲ್ಲ ಅಂದರೂ 2-3 ದಿನ ನಾನು ನೈಟಲ್ಲಿ ಸರಿಯಾಗಿ ಊಟನೇ ಮಾಡಲ್ಲ. ಯಾಕಂದರೆ ಕೆಲಸದ ಬಿಜಿ, ಈ ಕಡೆ ನಿದ್ದೆನೂ ಬರ್ತಾ ಇರುತ್ತೆ, ಆ ಕಡೆ ಊಟನೂ ಬೇಕು ಅನಿಸುತ್ತೆ. ಇನ್ನು ಫ್ರೆಂಡ್ಸ್, ನನ್ನ ಮಗಳಿದ್ರಂತೂ ಎಷ್ಟೇ ಹೊತ್ತಾಗಲಿ, 11 ಗಂಟೆ ಆಗಲಿ 12 ಗಂಟೆ ಆಗಲಿ, ಅವಳಿದ್ರೆ ನಾನು ಒಂದು ದಿವಸನೂ ಊಟ ಬಿಡೋ ಅವಶ್ಯಕತೆಯೇ ಇಲ್ಲ. ಯಾಕೆ ಗೊತ್ತಾ, ಅವಳು ಫ್ರೆಂಡ್ಸ್ ಏನು ಕೋಪ ಮಾಡ್ಕೊಳ್ಳಲ್ಲ.
ನನ್ನನ್ನು ಕೇಳ್ತಾಳೆ ಮಲಗಿದ್ರೆ 9 ಗಂಟೆ. ನೋಡಿ ನಾನು ಇವತ್ತು ಬಂದು 4 ಗಂಟೆಗೆ ಮಲ್ಕೊಂಡಳು, 9 ಗಂಟೆ ತನಕ ಮಲಗಿದ್ದೀನಿ. ಅವಳು ಮಮ್ಮಿ ನಾನು ಆಟಿನಗರಕ್ಕೆ ಹೋಗ್ತಾಯಿದ್ದೀನಿ, ಏನಾದರೂ ತರಬೇಕಾ ಅಂದು. ನಾನು ಅಂದೆ ನನಗೇನು ಬೇಡ ಅಂದೆ. ಹಂಗೂ ಗೋಬಿ ತಂದಿದ್ಲು. ಗೋಬಿಲಿ ಫ್ರೆಂಡ್ಸ್ ಮಸಾಲ ಜಾಸ್ತಿ, ಅದ್ಯಾಕೋ ನನಗೆ ಇಷ್ಟ ಆಗಲಿಲ್ಲ, ನಂಗೆ ಬೇಡ ಅಂದೆ. ಏನು ಅಡುಗೆ ಮಾಡೋಣ ಅಂದು ಫ್ರೆಂಡ್ಸ್ ಅವರೆಕಾಳು ನೆನೆಸಿಟ್ಟಿದ್ದೆ. ನನಗೆ ಕಾಲು ಸ್ವಲ್ಪ ನೋವಾಗಿತ್ತು, ಆಗಲಿಲ್ಲ. ಅದಕ್ಕೋಸ್ಕರ ನಾನೇನು ಮಾಡಿದೆ, ಏನೋ ಒಂದು ಸ್ವಲ್ಪ ಅನ್ನ ಮಾಡಿ ಮಜ್ಜಿಗೆ ಸಾಂಬಾರು ಮಾಡೋಗವ ಅಂದೆ. ಮಾಡಿ ಫ್ರೆಂಡ್ಸ್ ಬಿಸಿ ಬಿಸಿ ಅನ್ನನ ಹಾಕ್ಕೊಟ್ಲು. 10 ಗಂಟೆ ಆಲೇ 10:30 ಆಗಿತ್ತು ನಾನು ಮಲ್ಕೊಂಡಿದ್ದಾಗ. ಹೊಟ್ಟೆ ತುಂಬ ಊಟ ಮಾಡಿದೆ. ಊಟ ಮಾಡ್ತೀನಿ, ಅವಳು ನನಗೆ ಮಾಡಿಕೊಟ್ಟಾಗ ಮಾಡಿ ಎದ್ದೇಳಿಸ್ತಾಳೆ. ಎಲ್ಲ ನಾನು ಬೆಳಗ್ಗೆ ಹೊತ್ತು ಎದ್ದು ಕೆಲಸ ಮಾಡ್ತೀನಿ, ಎಲ್ಲನೂ ಮಾಡಿಬಿಟ್ಟು ಹೋಗ್ತೀನಿ ಫ್ರೆಂಡ್ಸ್. ನಾನು 4 o'clock ಎದ್ದಿರ್ತೀನಿ, ಲೈವ್ ಆನ್ ಮಾಡಿಟ್ಟಿರ್ತೀನಿ. ಸ್ವಲ್ಪ ಜನಕ್ಕೆ ನನ್ನ ಹಳೇ ಸಬ್ಸ್ಕ್ರೈಬರ್ಸ್ಗೆ ಗೊತ್ತಿರುತ್ತೆ. ಹಂಗಾಗಿ ಫ್ರೆಂಡ್ಸ್ ಅವಳಿದ್ದರೆ ನಾನು ಉಪವಾಸ ಇರಲ್ಲ. ಅವಳು ಯಾವಾಗಾದರೂ ಊರಿಗೆ ಹೋದರೆ 15 ಡೇಸು 10 ಡೇಸ್ ಬರಲ್ವಲ್ಲ, ಆ ಟೈಮಲ್ಲಿ ನಾನು ಒಂದೊಂದ್ಸಲ ಸರಿಯಾಗಿ ಅಡುಗೆನೇ ಮಾಡಲ್ಲ, ಮಲ್ಕೊಬಿಡ್ತೀನಿ. ಹಂಗಾಗಿ ಅಷ್ಟು ಬಿಟ್ಟರೆ ಫ್ರೆಂಡ್ಸ್ ನಂದು ಆ ಥರ ಡಯಟ್ ಏನು ಮಾಡಲ್ಲ. ಇನ್ನು ಫ್ರೆಂಡ್ಸ್ ಒಂದೊಂದ್ಸಲ ನಾನೇನು ಮಾಡ್ತೀನಿ, ಬೆಳಗ್ಗೆ ಟೈಮು ಬೇಗ ಎದ್ದು ಅಕಸ್ಮಾತ್ ಆಗಲಿಲ್ಲ ಅಂದರೆ ಏನು ಮಾಡ್ತೀನಿ, ಹಂಗೆ ಹೋಗಿರ್ತೀನಿ. ನನಗೆ ಹೋಟ್ಲು ಫುಡ್ಡು ಯಾವಾಗಲೂ ಇಷ್ಟ ಆಗೋಲ್ಲ ಫ್ರೆಂಡ್ಸ್. ನಾನು ತಿನ್ನೋದಿಲ್ಲ, ಆದರೆ ಗತಿ ಇಲ್ಲದೆ ಒಂದೊಂದು ಟೈಮ್ ತಿನ್ನೋ ಪರಿಸ್ಥಿತಿ ಬರುತ್ತೆ. ಆವಾಗ ನಾನು ತಿನ್ನಲೇಬೇಕು, ಏನು ಮಾಡೋ ಹಾಗಿಲ್ಲ. ಅದೊಂದು ನಂದು ಇದೊಂದು ಅಭ್ಯಾಸ ನನಗೆ, ನಾನು ತಿನ್ನೋದೇ ಇಲ್ಲ. ಹಂಗಾಗಿ ಫ್ರೆಂಡ್ಸ್ ಇನ್ನು ಇವತ್ತು ಬಂದು 4 ಗಂಟೆಗಿಂತ ನಾನು 10 ಗಂಟೆ ತನಕ ಮಲಗಿದ್ದೆ. ಯಾಕೋ ನನಗೆ ಎದ್ದೇಳೋಕ್ಕಾಗಲೇ ಇಲ್ಲ. ಎಲ್ಲ ಮನೆ ಕೆಲಸ ಆಗಿರುತ್ತಲ್ಲ ಅಂತ ಹೇಳ್ಬಿಟ್ಟು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸಾಂಬಾರು ಮಾಡೋಕ್ಕಲ್ಲ. ಆಮೇಲೆ ಫ್ರೆಂಡ್ಸ್ ಸ್ವಲ್ಪ ಮನೆಗೆ ರೇಷನ್ ತರಬೇಕಿತ್ತು. ನಾನು ಈ ತಿಂಗಳು ಏನೆಲ್ಲ ರೇಷನ್ ತಂದಿದ್ದೀನಿ ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಏನೇನು ಬೇಕು ಮನೆಗೆ, ಒಂದು ಲೇಡೀಸ್ ಏನೆಲ್ಲ ತರಬೇಕು, ಎಷ್ಟಾಗಿದೆ ಎಷ್ಟು ಹೋಗಿದೆ ಎಲ್ಲನೂ ನಿಮಗೆ ತೋರಿಸ್ತೀನಿ. ಆಮೇಲೆ ಫ್ರೆಂಡ್ಸ್ ನಮ್ಮ ಮನೇಲಿ ಪ್ರೋಟೀನ್ ಅಂಶ ತಿನ್ನಬೇಕು, ಕಾಳುಗಳು ನೆನೆಸ್ಬೇಕು, ಮೊಳಕೆ ಕಟ್ಟೋದೆಲ್ಲ ಇರುತ್ತೆ. ಹಂಗಾಗಿ ಫ್ರೆಂಡ್ಸ್ ನಾನು ಏನು ಬೇಕು ಮನೆಗೆ ಎಲ್ಲನೂ ತಂದಿನಿ, ಅದೆಲ್ಲ ನಿಮ್ಮ ಮುಂದೆನೇ ತೋರಿಸ್ತೀನಿ. ಈ ಮಂತ್ಗೆ ಇಷ್ಟು ತಂದಿನಿ. ನಾನು ಲಕ್ಷ್ಮೀ ಹಬ್ಬಕ್ಕೆ ಏನು ತರಬೇಕು, ಏನಿರಲ್ವೋ ಅದನ್ನು ಮಾತ್ರ ತರಬೇಕು, ಅಷ್ಟನ್ನು ನಾನು ತಂದಿದ್ದೀನಿ. ಇನ್ನು ಫ್ರೆಂಡ್ಸ್ ಬೆಳಗ್ಗೆನೇ ಎದ್ದು ನಾನು ನಾಷ್ಟ ರೊಟ್ಟಿ ಹಾಕಿ ಟೊಮಟೊ ಚಟ್ನಿ ಮಾಡಿ, ಇನ್ನು ಫ್ರೆಂಡ್ಸ್ ಈ ಟ್ರಾಫಿಕಲ್ಲಿ ಈಗ ಇನ್ನು ಫಸ್ಟ್ ಶಿಫ್ಟು ನಂದು ಫ್ರೆಂಡ್ಸ್ 6 ಗಂಟೆಗೆಲ್ಲ ಹೋಗಬೇಕು. 6 ಗಂಟೆ 6:30 ಒಳಗಡೆ ಅಲ್ಲಿರಬೇಕು ನಾನು ಕೆಲಸದಲ್ಲಿ. ಅದೊಂದು ನನಗೆ ಫಸ್ಟ್ ಶಿಫ್ಟ್. ಇನ್ನೇನು ಫ್ರೆಂಡ್ಸ್ ಇನ್ನೊಂದು 5 ಡೇಸ್ 6 ಡೇಸ್ ಬಂದರೆ ಮುಗ್ದೇ ಹೋಯ್ತು, ಶಿಫ್ಟೂ ಮುಗ್ದೋಯ್ತು. ಇನ್ನು ಆಮೇಲೆ ಫ್ರೆಂಡ್ಸ್ ಸೆಕೆಂಡ್ ಶಿಫ್ಟ್ ಇರುತ್ತೆ. ಈ ವೀಕಲ್ಲಿ ನನಗೆ ವೀಡಿಯೋ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಸ್ವಲ್ಪ ಸಿಂಪಲ್ಲಾಗಿ ಮಿನಿಲಾಗಿ ಮಾಡೋದು ಹಾಕೋದು. ಇನ್ನು ಫ್ರೆಂಡ್ಸ್ ಬನ್ನಿ, ಇವತ್ತು ಮನೇಲಿದ್ದಲ್ಲ ಏನೆಲ್ಲ ಗ್ರೋಸರೀಸ್ ತಂದಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಒಂದೊಂದಾಗಿ ನಾನು ಏನೆಲ್ಲ ತಂದಿದ್ದೀನಿ ಅಂತ ನಿಮಗೆ ತೋರಿಸ್ಬಿಡ್ತೀನಿ ಫ್ರೆಂಡ್ಸ್. ಆಯಿಲ್ ಎಲ್ಲನೂ ಸೋಪಾದ ಮೇಲೆ ಇಟ್ಟಿರ್ತೀನಿ. ಇನ್ನು ಗೋಧಿ ಹಿಟ್ಟು 2 kg ತಂದಿದ್ದೀನಿ ಫ್ರೆಂಡ್ಸ್. ಇದನ್ನು ಅಷ್ಟೇ ನಾನು ಫೇರ್ ಆ್ಯಂಡ್ ಲವ್ಲಿ 2 ತರ್ತೀನಿ. ಅವಲಕ್ಕಿ ಒಂದು 1/2 kg ತಂದಿದ್ದೀನಿ. ಇದೇನು ಜಾಸ್ತಿ ಯೂಸ್ ಮಾಡಲ್ಲ. ಇಲ್ಲಿ ಮೈಸೂರು ಸ್ಯಾಂಡ್ಲು ಸೊಪ್ಪು ನನ್ನ ಮಗಳು ಯೂಸ್ ಮಾಡೋದು, ನಾನು ಮಾಡಲ್ಲ. ಇನ್ನು ದೀಪದ ಆಯಿಲು 2 kg ತಂದಿದ್ದೀನಿ. ಹೆಸರು ಬೇಳೆ 1/2 kg ತಂದಿದ್ದೀನಿ. ಉದ್ದಿನ ಬೇಳೆ 1/2 kg ತಂದಿದ್ದೀನಿ. ಇನ್ನು ಅದಾದಮೇಲೆ ಫ್ರೆಂಡ್ಸ್ ಶ್ಯಾಂಪುಗಳು ಮತ್ತು ಮೆಂತ್ಯ ಇನ್ನೂ ಜಾಸ್ತಿ ತಂದಿದ್ದೀನಿ. ಸನ್ ಪ್ಯೂರು 5 kg ತಂದಿದ್ದೀನಿ. ಬಿಸಿಬೇಳೆ ಬಾತ್ ಪೌಡರು ಒಂದು 7-8 ಪ್ಯಾಕೆಟ್ ತಂದುಬಿಟ್ಟಿದ್ದೀನಿ. ಇನ್ನು ಫ್ರೆಂಡ್ಸ್ ಜೀರಿಗೆ ಬೇಕೇ ಬೇಕಲ್ಲ ಎಲ್ಲದಕ್ಕೂ. ಜೀರಿಗೆನ ನನ್ನ ಮಗಳು ಜಾಸ್ತಿ ಯೂಸ್ ಮಾಡ್ತಾಳೆ, ನಾನು ಜಾಸ್ತಿ ಯೂಸ್ ಮಾಡ್ತೀನಿ ಫ್ರೆಂಡ್ಸ್. ಅಲಸಂದಿ ಕಾಳು 1/2 kg ತಂದಿದ್ದೀನಿ. ಒಂದೇ ಒಂದು ಸರ್ಫ್ ಎಕ್ಸೆಲ್ ಸೋಪ್ ತಂದಿದ್ದೀನಿ. ಅದಾದಮೇಲೆ ಫ್ರೆಂಡ್ಸ್ ಹೆಸ್ರು ಕಾಳು ನಮ್ಮನೇಲಿ ನಿಮಗೆ ಗೊತ್ತು, ಡೈಲಿ ಮೊಳಕೆ ಕಾಳು ನಾನು ತಿಂತೀನಿ, ಅವಳು ತಿಂತಾಳೆ. ಅಲ್ಲಿ 1 ವೀಕಿಂದ ನೆನೆಸಿಲ್ಲ, ಇವತ್ತು ನೆನೆ ಹಾಕಬೇಕು. ಇನ್ನು ಫ್ರೆಂಡ್ಸ್ ತೊಗರಿಬೇಳೆ ಇತ್ತು, ಅದಕ್ಕೆ 1/2 kg ತಂದಿದ್ದೀನಿ. ಕಡಲೆಬೇಳೆನೂ 1/2 kg ತಂದಿದ್ದೀನಿ. ಇನ್ನು ಫ್ರೆಂಡ್ಸ್ ಹುಳ್ಳಿಕಾಳು ಇತ್ತು, ಅದನ್ನು 1/2 kg ತಂದಿದ್ದೀನಿ. ಅಡುಗೆ ಅರಿಶಿನ ಪುಡಿ. ಇನ್ನು ಫ್ರೆಂಡ್ಸ್ ಬಿಳಿ ಎಳ್ಳು ಐತೆ ಮತ್ತೆ ತಂದಿನಿ. ಎಳ್ಳು ನಮ್ಮಲ್ಲಿ ಜಾಸ್ತಿ ಖರ್ಚಾಗುತ್ತೆ, ಮೈಸೂರು ಸ್ಯಾಂಡ್ಲು ಸೋಪು ಇನ್ನೊಂದು ಅವಳದು. ಇನ್ನು ಅದಾದಮೇಲೆ ಫ್ರೆಂಡ್ಸ್ ಬೆಲ್ಲ 2 kg ಯಾಕೆ ತಂದಿದ್ದೀನಿ ಅಂದರೆ ಜ್ಯೂಸ್ಗೆ ನಾನು ಜಾಸ್ತಿ ಬೆಲ್ಲನೇ ಹಾಕೋದಲ್ವ. ಸಕ್ಕರೆ ಆಲ್ರೆಡಿ 3 kg ತಂದಿದ್ದೆ, ಹಾಗೇ ಇದೆ. ಇನ್ನೂ 2 kg ಇದೆ. ಸಕ್ಕರೆ ನಾನು ಜಾಸ್ತಿ ಯೂಸ್ ಮಾಡಲ್ಲ. ಬೆಲ್ಲ 2 kg ತಂದಿದ್ದೀನಿ ನೋಡಿ ಫ್ರೆಂಡ್ಸ್. ಇನ್ನು ಅದಾದಮೇಲೆ ಫ್ರೆಂಡ್ಸ್ ಮೇಯ್ನ್ ಪಾಯಿಂಟ್ ಬೇಕೇ ಬೇಕಲ್ಲ ಫ್ರೆಂಡ್ಸ್, ಸಾಸಿವೆ ನಿಮಗೆ ಗೊತ್ತಲ್ಲ ಫ್ರೆಂಡ್ಸ್. ಕಡಲೆ ಈ ಸಲ ಫ್ರೆಂಡ್ಸ್ ನಾನು
ಉಂಡೆ ಥರ ಕಡಲೆಕಾಳು ತಂತೀನಿ, ತೋರಿಸ್ತೀನಿ ನಿಮಗೆ. ನೋಡಿ ಫ್ರೆಂಡ್ಸ್, ಉಂಡೆ ಕಾಳು ಥರ. ಮೆಂತ್ಯ 1/4 kg ತಂದೆ, ಈ ಥರ ಪಾಕೆಟಲ್ಲಿ ಕೊಟ್ಟಿದ್ದಾರೆ. ಸಾಸಿವೆ ಫ್ರೆಂಡ್ಸ್ 100 ಗ್ರಾಮ್ ತಂದೆ. ಇನ್ನು ಫ್ರೆಂಡ್ಸ್ ಅಲ್ಲಿ ಉಪ್ಪಿನ ಪುಡಿ, ಉಪ್ಪು ಇದೆ. ಇನ್ನು ಫ್ರೆಂಡ್ಸ್ ಈಗ ನಮ್ಮದು ರೇಷನ್ ಕಾರ್ಡಲ್ಲಿ ನನ್ನ ಮಗಳದು ಎಲ್ಲ ಊರಲ್ಲೇ ನಮ್ಮ ಅಮ್ಮ ಅವರೇ ಹೆಸರು ಸೇರಿಸ್ಕೊಂಡಿದ್ದಾರೆ. ಅದಕ್ಕೆ ಈಗ ಇಲ್ಲಿ ನಮಗೆ 10 kg ಕೊಡೋದು, 2 ಜನಕ್ಕೆ 10 kgನ ಅಕ್ಕಿ ಕೊಡೋದು. ಹೆಂಗೋ ಫ್ರೆಂಡ್ಸ್, ನನಗೆ ತಿಂಗಳಲ್ಲಿ ನಾನು ಡಿಪೋ ಹೋಗ್ತೀನಿ ಫ್ರೆಂಡ್ಸ್, ಅಕ್ಕಿ ರೊಟ್ಟಿಗೆ ಬಿಡಿಸ್ಕಿಟ್ಕೊಬಿಡ್ತೀನಿ. ಆಮೇಲೆ ಫ್ರೆಂಡ್ಸ್ ಇಡ್ಲಿಗೆ, ದೋಸೆಗೆ ಅದನ್ನೇ ಯೂಸ್ ಮಾಡ್ತೀನಿ. ಇಡ್ಲಿಗೆ ಫ್ರೆಂಡ್ಸ್ ನುಚ್ಚು ಆವಾಗ 30 ರೂಪಾಯಿ ಇತ್ತು, ಇವಾಗ 40 ರೂಪಾಯಿ ಆಗಿದೆ. 40 ರೂಪಾಯಿ kg, ಒಂದು 2 kg ತತ್ತೀನಿ ಫ್ರೆಂಡ್ಸ್. ನನಗೆ ಇಡ್ಲಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಇನ್ನು ಈ ಸಲ ನಾನು ಪೂಜೆ ಮಾಡ್ಸೋಕೆ ಹೋದಾಗ ನಮ್ಮ ದೊಡ್ಡಪ್ಪನ ಮಗ, ನಮ್ಮ ಅಣ್ಣ ಅಂತ ಹೇಳಿದ್ನಲ್ಲ, ಅವರು ಒಂದು 4-5 kg ತರಿನ, ಅದೇ ಅಕ್ಕಿದು ತರಿ ಬರುತ್ತಲ್ಲ, ಅದನ್ನು ಮಾಡಿಸಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ನಿಜವಾಗ್ಲೂ ನಾವು ಅವ್ರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ನಾನು ಪೂಜೆ ಮಾಡ್ಸೋಕೆ ಹೋದಾಗೆಲ್ಲ ಅವರು ನನಗೆ ತೆಂಗಿನಕಾಯಿ ಮತ್ತು ಸ್ವಲ್ಪ ಒಂದು 10 kg ಅಕ್ಕಿ, ಈ ಥರ ಅಕ್ಕಿದು ತರಿ ರವೆ ಬರುತ್ತಲ್ಲ, ಅದನ್ನೆಲ್ಲ ಕೊಟ್ಟು ಕಳಿಸ್ತಾರೆ ಫ್ರೆಂಡ್ಸ್. ನಾವು ವರ್ಷಕ್ಕೊಂದು ಸಲ ಪೂಜೆ ಮಾಡ್ಸೋಕೆ ಹೋಗ್ತೀನಲ್ಲ ಪಾಪ, ಆವಾಗ ನನಗೆ ರೆಡಿ ಮಾಡಿ ಕೊಡ್ತಾರೆ ಫ್ರೆಂಡ್ಸ್. ನಿಜವಾಗ್ಲೂ ಏನೋ ನಮಗೆ ಯಾವ ಜನ್ಮದ ಋಣನ ಏನೋ ಗೊತ್ತಿಲ್ಲ, ಅವ್ರು ನಮಗೆ ದೊಡ್ಡಪ್ಪನ ಮಗ ಆಗಬೇಕು, ಅಣ್ಣನೇ ಆಗಬೇಕು. ಯಾವಾಗಾದರೂ ಪೂಜೆ ಮಾಡ್ಸೋಕೆ ಹೋದರೆ ಫ್ರೆಂಡ್ಸ್ ಎಲ್ಲನೂ ಸ್ವಲ್ಪ ಹಾಕಿ ಬೇಗಲಿ ಕೊಡ್ತಾರೆ, ನಮಗೆ ಇಟ್ಕೊಂಡು ಬರೋಕ್ಕಾಗಲ್ಲ. ಹಂಗಾಗಿ ಇವತ್ತಿನ್ನೂ ಫೋನ್ ಮಾಡಿತ್ತು. ನಾನು ಬೆಂಗಳೂರಿಗೆ ಅವರು ಬೆಣ್ಣೆ ಪೂಜೆ ಮಾಡಿಸ್ತಾರಲ್ಲ, ಅವ್ರ ಮನೆಗೇನೋ ಬೆಣ್ಣೆ ತಗೊಂಡು ಬಂದಿದ್ದೀನಿ ಅಂತ. ಅದಕ್ಕೆ ಮನೆಗೆ ಬಾಣ ಅಂತ ಹೇಳಿದೆ. ಇಲ್ಲ, ನಾನು ಅವ್ರ ಮನೆಯಿಂದ ಹಂಗೆ ಹೋಗ್ತೀನಿ, ಇನ್ನೊಂದ್ಸಲ ಯಾವಾಗಾದರೂ ಬರ್ತೀನಿ ಅಂತ ಹೇಳಿದ್ರು. ಹಂಗೆ ಫ್ರೆಂಡ್ಸ್ ಅಕ್ಕಿ, ರಾಜಮುಡಿ ಅಕ್ಕಿ, ಇವಾಗ ನೋಡಿ 1 ವೀಕ್ ಪೂರ್ತಿ ನಾವು ಅದನ್ನೇ ಊಟ ಮಾಡ್ತಾಯಿದ್ದೀವಿ. ನಾವೆಷ್ಟು ಬೇಡ ಅಂದ್ರೂ ಅವ್ರು ಕೇಳಲ್ಲ. ಒಂದು 10 kg ಅಷ್ಟು ರಾಜಮುಡಿ ಅಕ್ಕಿ ಮತ್ತು ಇದು ತೊಗರಿಕಾಯಿ ಬೆಳೀತಾರೆ ಫ್ರೆಂಡ್ಸ್ ನಮ್ಮೂರಲ್ಲಿ, ಒಣಗಿರೋದು. ಆ ಕಾಳು ಮತ್ತು ತೆಂಗಿನಕಾಯಿ, ಇದು ರವೆ ಬಂದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಫ್ರೆಂಡ್ಸ್. ಅದು ಬನ್ಸಿ ರವೆ ಥರ ಬರುತ್ತೆ ಅಕ್ಕಿ ತರಿ, ಮನೇಲೇ ಬೀಸಕ್ಕಲ್ಲಿ ಇರುತ್ತಲ್ಲ, ಅದರಲ್ಲಿ ಕೊಟ್ಟಿದ್ದರು. ಈ ಮಂತೆಲ್ಲ ನನಗೆ ಅದೇ ತರಿನೂ ಆಗುತ್ತೆ. ಅಕ್ಕಿ ಇನ್ನೂ 1 ವೀಕ್ ನಂತರಲ್ಲ ಫ್ರೆಂಡ್ಸ್, ಯಾಕೆಂದರೆ ಈಗ ಅದೇ ಅಕ್ಕಿ ಇದೆ. ಇನ್ನು ಫ್ರೆಂಡ್ಸ್ 1 kgನೋ 2 kgನೋ ಬಾಸುಮತಿ ರೈಸ್ ಐತೆ. ಆ ರೈಸ್ನ ನನ್ನ ಮಗಳು ತಿನ್ನಲ್ಲ, ನಾನು ತಿನ್ನಲ್ಲ, ಮನೇಲಿ ಯಾರೂ ತಿನ್ನಲ್ಲ ಆ ರೈಸ್ನ. ಅದು ಪಲಾವ್ಗೆಲ್ಲ ಚೆನ್ನಾಗಿರುತ್ತೆ ಅಂತ ಜಾಸ್ತಿ ಅಮೌಂಟು ಅಂತ ತಂದು ಮಾಡ್ತಾರೆ. ನಮ್ಮ ಮನೇಲಿ ಒಂದು 2 kg ಇತ್ತು, ಆದರೆ ನಮ್ಮ ಫ್ರೆಂಡ್ ಕೊಟ್ಟಿದ್ದು. ಅದನ್ನು ಒಂದು ದಿವಸಕ್ಕೆ ಅನ್ನ ಮಾಡಿದೆ, ಒಂಥರ ಹಾಲು ಸ್ಮೆಲ್ ಥರ ಬರುತ್ತೆ ಫ್ರೆಂಡ್ಸ್. ಅದು ಸೆಟ್ ಆದಂಗೆ. ಅವಳು ಊಟ ಮಾಡಲಿಲ್ಲ, ನಾನು ಊಟ ಮಾಡಿ, ಮನೇಲಿ ಯಾರೂ ಊಟ ಮಾಡಲಿಲ್ಲ. ಅನ್ನ ಹಂಗೆ ರೊಟ್ಟಿ ಕಲಸಾಕ್ತೆ. ಅದಕ್ಕೆ ಆ ಅಕ್ಕಿನ ಇಡ್ಲಿಗೆ ಅಂತ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್, ಇಡ್ಲಿ ಮಾಡೋಕ್ಕಾಗುತ್ತೆ ಅಂತ. ಹಂಗಾಗಿ ಫ್ರೆಂಡ್ಸ್ ಇಲ್ಲಿ ರೇಷನ್ ಹೆಂಗೆ ಅಂದರೆ ಫ್ರೆಂಡ್ಸ್, ನಾವು ಒಂದು 18, 19, 20 ವರ್ಷದ ಮೇಲಾಯಿತು ಬೆಂಗಳೂರಿಗೆ ಬಂದು. ಆವಾಗಿಂದನೂ ಫ್ರೆಂಡ್ಸ್ ನಾನು ಯಾವ ಅಂಗಡಿನೂ ಚೇಂಜ್ ಮಾಡಿಲ್ಲ ರೇಷನ್ ತರೋಕ್ಕೆ. ನಾವು ಮನೆ ಚೇಂಜ್ ಮಾಡಿದ್ರು, ಅಲ್ಲಲ್ಲೇ ರೇಷನ್ ಅಂಗಡಿ ಇದ್ರೂ ನಾನು ಯಾವ ರೇಷನ್ ಅಂಗಡಿಗೆ ಹೋಗಲ್ಲ ಫ್ರೆಂಡ್ಸ್, ಒಂದೇ ಅಂಗಡಿಲಿ ತರ್ತೀನಿ. ಪಾಪ ಅವರು ಓನರು ಒಂದು ಗೌರಿ ಹಬ್ಬದ ದಿವಸ ಯಾರೋ ರೇಷನ್ ಕೇಳಿದ್ರು ಅಂತ ಅಂಗಡೀಲಿ ರೇಷನ್ ಅಂಗಡಿ ಓಪನ್ ಮಾಡಿ ಆ ಎಳಿತಾರಲ್ಲ ಸ್ಕ್ರೀನ್ ಥರ, ಅದನ್ನ ಎಳಿಯೋಕ್ಕೆ ಹೋಗಿ ಹಾರ್ಟ್ ಅಟ್ಯಾಕಾಗಿ ಸತ್ತೋದ್ರು ಫ್ರೆಂಡ್ಸ್. ರಮೇಶಣ್ಣ ಅಂತ, ಅವರು ತುಂಬ ಒಳ್ಳೆಯ ಮನುಷ್ಯ. ನಾನು ಈಗಲೂ ಅವ್ರು ಸತ್ತೋದ್ರು, ಅವ್ರು ಯಾವಾಗಲೂ ನನ್ನ ಬಾಯಿ ಬಡ್ಕಿ ಬಂದು ಬೇಗ ಕೊಟ್ಟು ಕಳಿಸ್ಬಿಟ್ರಪ್ಪ, ಅವಳು ಅರ್ಜೆಂಟ್ ಮಾಡ್ತಾಳೆ, ನಾನು ಯಾವಾಗಲೂ ಬೇಗ ಕೊಡಿಯೋಣ ಅಂತಿದ್ದೆ. ಯಾವಾಗಲೂ ನನ್ನ ಅವರು ಬಾಯಿ ಬಡ್ಕಿ ಅಂತ ಕರಿತಾಯಿದ್ರು ಫ್ರೆಂಡ್ಸ್. ನಿಜವಾಗ್ಲೂ ಒಬ್ಬೊಬ್ಬರು ಎಷ್ಟು ಬೇಗ ನೆನಪಾಯ್ತಾರೆ ನೋಡಿ. ಈ ರೇಷನ್ ನೋಡಿ ನೆನಪಾಯಿತು. ಇವಾಗಲೂ ನಾನು ಅವ್ರ ವೈಫೇ ಎಲ್ಲನೂ ವ್ಯಾಪಾರ ಮಾಡೋದು. ಆವಾಗ ಅವರು ಕೆಲಸ ಮಾಡ್ತಿದ್ದಾರಲ್ಲ ಅಂಗಡಿಲಿ, ಆ ಅಣ್ಣ ಇದ್ದಾರೆ. ಹಂಗಾಗಿ ನಾನು ಆವಾಗಲಿಂದಲೂ ಫ್ರೆಂಡ್ಸ್, ನಾನು ಎಲ್ಲೇ ರೈಟು ಮಾಲಲ್ಲಿ ಹೋಗಿ ಒಂದಕ್ಕೊಂದು ಆಫರ್ ಸಿಗುತ್ತೆ,
ಅಲ್ಲಿ ಸಿಗುತ್ತೆ ಇಲ್ಲಿ ಸಿಗುತ್ತೆ, ನಾನು ಎಲ್ಲೂ ತರಲ್ಲ ಫ್ರೆಂಡ್ಸ್. 10 ರೂಪಾಯಿ ಹೆಚ್ಚಾಗಲಿ ಕಮ್ಮಿ ಆಗಲಿ ನಾನು ಯಾವಾಗ ಕೇಳಲಿ, ಅಮೌಂಟ್ ಇರಲಿ ಇಲ್ಲದೆ ಹೋಗಲಿ ಮನೆ ಹತ್ರ ತಂದು ಕೊಟ್ಟೋಯ್ತಾರೆ ರೇಷನ್. ಅಂಥವ್ರ ಹತ್ರ ನಾವು ವ್ಯವಹಾರ ಮಾಡಬೇಕು ಅಲ್ವಾ ಫ್ರೆಂಡ್ಸ್. ಹಂಗಾಗಿ ಇಷ್ಟು ತಂದಿದ್ದೀನಿ. ಇನ್ನು ಲಕ್ಷ್ಮೀ ಹಬ್ಬಕ್ಕೆ ಏನು ಜಾಸ್ತಿ ಥರ ಆಗಿಲ್ಲ ನಾನು. ಅಕ್ಕಿ ಒಂದು ತರಬೇಕು ಅಂತ ಅನ್ಕೋತೀನಿ ಫ್ರೆಂಡ್ಸ್. ಇನ್ನು ರಾಗಿನೂ ಒಂದು 10 ಕೆ ಜಿನ ನಮ್ಮ ಫ್ರೆಂಡ್ಸು ಊರಿಗೆ ಹೋಗಿದ್ದಾಗ ಅಲ್ಲೇ ಮಾಡಿಸಿ, ನಾನು ಮಾಡೋಕ್ಕೆ ಟೈಮ್ ಇರಲ್ಲ ಅಂದ್ಬಿಟ್ಟು ಪಾಪ ರೆಡಿ ಮಾಡಿಸಿ 10 ಕೆ ಜಿ ರಾಗಿನ ಕೆಂಪು ರಾಗಿ ತಂದು ಕೊಟ್ಟಿದ್ದಾರೆ. ಇವತ್ತು ಪುಡಿ ಮಾಡಿಸ್ಕೊಬರಕ್ಕೆ ಹೋಗು ಅಂತ ಹೇಳಿದ್ದೆ ನನ್ನ ಮಗಳನ್ನು. ಇನ್ನೊಂದು 3 ಕೆ ಜಿ ಮಾಡಿಸ್ಬೇಕಿತ್ತು. ಅವ್ರೇನು ಹೇಳಿದ್ರಂತೆ ಮಿಷನಲ್ಲಿ 5 ಕೆ ಜಿ ಮೇಲಿದ್ದರೆ ನಾವು ರಾಗಿ ಮಾಡೋದಂತ. ನಾನೇ ರಾಗಿ ಮಾಡ್ತೀನಿ ಫ್ರೆಂಡ್ಸ್. ಅದೊಂದು ಟೈಮ್ ಇರಲಿಲ್ಲ. ಮಾಡಿರೋ ರಾಗಿ ತಂದು ಕೊಟ್ಟಿದ್ದಾರೆ ಅವ್ರ ಊರಿಂದ 10 ಕೆ ಜಿ. ಅದನ್ನೊಂದು 3 ಕೆ ಜಿ ನಾಳೆ ಮಾಡಿಸ್ಕೊಬ ಅಂತ ಹೇಳಿದ್ದೀನಿ. ನಮಗೊಂದು 4 ಕೆ ಜಿ 1 ಮಂತ್ ಆಗುತ್ತೆ, ಯಾಕಂದರೆ ಡೈಲಿ ಮುದ್ದೆ ಮಾಡಲ್ಲವಲ್ಲ ಫ್ರೆಂಡ್ಸ್. ಹಂಗಾಗಿ ಫ್ರೆಂಡ್ಸ್ ನಾನು ಎಲ್ಲನೂ ಮಂತಲ್ಲಿ ರೆಡಿ ಮಾಡಿ ಇಟ್ಕೊಬಿಡ್ತೀನಿ ಫ್ರೆಂಡ್ಸ್. ನೋಡಿ, ಅಕ್ಕಿ ಬಿಡಿಸಿಟ್ಟಿದ್ದೀನಿ, ಗೋಧಿ ಹಿಟ್ಟು ತಂದಿಟ್ಟಿದ್ದೀನಿ, ರಾಗಿ ಒಂದು ನಾಳೆ ಅವಳು ಪುಡಿ ಮಾಡಿಸ್ಕೊಬತ್ತಾಳೆ. ರೇಷನ್ ನೋಡಿ ಇದೆಲ್ಲ ತಂದಿದ್ದೀನಿ. ಡಬ್ಬಕ್ಕಿನ್ನೂ ಸದ್ಯಕ್ಕೆ ಇವಾಗ ತುಂಬಲ್ಲ ಬಿಡಿ, ನಾಳೆ ತುಂಬ್ತೀನಿ. ಯಾಕಂದರೆ ಡಬ್ಬಗಳು ಸ್ವಲ್ಪ ವಾಶ್ ಮಾಡಿ ತುಂಬಾನ ಅಂದ್ಕೊಂಡಿದ್ದೀನಿ. ಹಂಗಾಗಿ ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನಂದು ಮಂತ್ಲಿ ರೇಷನು ಒಂದು 4,000 ಆಗುತ್ತೆ. ಅದರಲ್ಲಿ ನಾನು ಒಂದು 3-3.5 ಸಾವಿರ ತರ್ತೀನಿ. ಯಾಕೆಂದರೆ ಯಾವುದೈತೆ ಅದನ್ನು ನಾನು ಯಾವುದನ್ನೂ ಜಾಸ್ತಿ ತಂದು ಸ್ಟಾಕ್ ಇಟ್ಕೊಳ್ಳಲ್ಲ ಫ್ರೆಂಡ್ಸ್. 1 ಮಂತು 1.5 ಮಂತ್ಗಾಗ ಅಷ್ಟೇ ನಾನು ರೇಷನ್ ತರೋದು. ನಾನು ಆ ಥರ ಎಲ್ಲ ತಂದು ತುಂಬಿಟ್ಕೊಂಡು ಆ ಥರ ಎಲ್ಲ ಯಾವುದೂ ಮಾಡಲ್ಲ. ನನಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ಬರ್ತೀನಿ, ಅಷ್ಟೇ ನಾನು ತರೋದು ಫ್ರೆಂಡ್ಸ್. ಈಗ ಇಲ್ಲಿ ತೋರಿಸಿದ್ನಲ್ಲ ಅಷ್ಟೇ, ಜಾಸ್ತಿ ಏನೂ ನಾನು ತರಲ್ಲ. ಓಕೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಶೇರ್ ಮಾಡೋದನ್ನು ಮರಿಬೇಡಿ. ಇನ್ನು ಫ್ರೆಂಡ್ಸ್ ಕೂದಲೆಲ್ಲ ಬಿಟ್ಕೊಂಡಿದ್ನಲ್ಲ ಫುಲ್ ಸೆಕೆ ಆಗ್ತಾಯಿದೆ. ಇನ್ನು ಫ್ರೆಂಡ್ಸ್, ಈ ನನ್ನ ನೈಟ್ ಡ್ರೆಸ್ಸು ಕಲ್ಲರು ಮತ್ತು ಡ್ರೆಸ್ಸು ಚೆನ್ನಾಗೈತಾ? ದಯವಿಟ್ಟು ಕಮೆಂಟ್ ಹಾಕೋದನ್ನ ಮರಿಬೇಡಿ. ಇನ್ನು ಫ್ರೆಂಡ್ಸ್, ಎಳ್ಳು ಕಬ್ಬಿಣಾಂಶ ಇರೋದು ಅಂದ್ಬಿಟ್ಟು ಇನ್ನೂ 2-3 ಆಮೇಲೆ ಒಂದು 1/4 ಕೆ ಜಿ ಊರಲ್ಲಿ ನಮ್ಮ ಫ್ರೆಂಡ್ಸ್ ಊರಿಗೆ ಹೋದಾಗ ಅದನ್ನು ತರಿಸ್ಕೊಂಡಿದ್ದೀನಿ. ಅರ್ಧ ಕೆ ಜಿ ಎಳ್ಳು ತರಿಸ್ಕೊಂಡಿದ್ದೀನಿ. ಮತ್ತು ನವಣೆ ಬರುತ್ತಲ್ಲ ಅದನ್ನು 2 ಕೆ ಜಿ ತರಿಸ್ಕೊಂಡಿದ್ದೀನಿ. ಅದು ಒಳ್ಳೆಯದು ಅಂತ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಫ್ರೆಂಡ್ಸ್. ಅನ್ನೋದಕ್ಕೆ ಯಾವಾಗ ಬೇಕು ಮನೇಲಿ ಏನು ಮಾಡೋಕ್ಕೂ ಅವಾಗ ನಾನು ಅಂಗಡಿಗೆ ಹೋಗಲ್ಲ, ತಂದಿಟ್ಟಿರ್ತೀನಿ. ನನ್ನ ಮಗಳಾದರೂ ಮಾಡಲಿ ನಾನಾದರೂ ಮಾಡಲಿ. ಓಕೆ ಫ್ರೆಂಡ್ಸ್, ಬಾಯ್.